ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಪ್ರಭು ಅಂತ. ನಾನು MBBS ಫೈನಲ್ ಇಯರ್ ಸ್ಟೂಡೆಂಟು. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, KCET ದವರು ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ನಿಮ್ಮ KCET 2025 ಟೈಮ್ ಟೇಬಲ್ ಕೊಟ್ಟಿದ್ದಾರೆ. 16ನೇ ತಾರೀಕಿಂದ 17ನೇ ತಾರೀಕಿವರೆಗೆ ಎಕ್ಸಾಮ್ ನಡೆಸ್ತಾರೆ. ಸೊ ಇವತ್ತು ಏನಪ್ಪ ಅಂತಂದರೆ, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಏನೂ ಗೊತ್ತಾಗಲ್ಲ, ಇನ್ಫಾರ್ಮೇಷನ್ ಗೊತ್ತಾಗಲ್ಲ. KCETಯಿಂದ ನೋಟಿಫಿಕೇಶನ್ ಬರುತ್ತೆ, ಬಟ್ ಅರ್ಥ ಆಗಲ್ಲ. ಯಾವ್ಯಾವ ಕೋರ್ಸು ಏನೇನು ಅಪ್ಲೈ ಮಾಡಬೇಕು, ಏನೇನು ಆಪ್ಷನ್ ಎಂಟ್ರಿ ಏನಿರುತ್ತೆ, ಎಕ್ಸಾಮ್ ಆದ ತಕ್ಷಣ ಅದು ಏನೂ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಸೊ ಆ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇಷ್ಟ ಆಗುತ್ತೆ, ಯಾಕಪ್ಪ ಅಂತಂದರೆ KCET ಬಗ್ಗೆ ಯಾರೂ ಇಷ್ಟೊಂದು ಮಾಹಿತಿ ಕೊಡಲ್ಲ. ಸೊ ನಾನು ಕೊಡ್ತಾ ಇದ್ದೀನಿ. ಇದು ನಂದು 2ನೇ ಯೂಟ್ಯೂಬ್ ಚಾನಲ್ಲು. ಸೊ ಮೊದಲನೇ ಯೂಟ್ಯೂಬ್ ಚಾನಲ್ಲು ಅದು 1 ಲ್ಯಾಕ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಸೊ ಇದು 2ನೇ ಯೂಟ್ಯೂಬ್ ಚಾನಲ್ ಇದೆ. ಈ ವಿಡಿಯೋ ನೋಡಿ, ಒಂದು ವೇಳೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಏನಪ್ಪ ಅಂತಂದರೆ, ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. KCET 2024 ಅಥವಾ 25 ಎಷ್ಟು ಜನ ಸ್ಟೂಡೆಂಟ್ ಇದ್ದಾರಪ್ಪ ಅಂತಂದರೆ, ಅದರಲ್ಲಿ ನನ್ನ ಸ್ಟೂಡೆಂಟು 125 ಸ್ಟೂಡೆಂಟು. ಅವರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಲಾಸ್ಟ್ ಆಪ್ಷನ್ ಎಂಟ್ರಿ ಇರುವಾಗ ನನಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಎಷ್ಟೋ ಪ್ರಯತ್ನ ಪಟ್ಟರು, ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ. ಸೊ ನಿಮಗೂ ಆ ಥರ ಆಗಬಾರ್ದು ಅನ್ನೋದು ಒಂದು ನನ್ನ ಉದ್ದೇಶ. ಸೊ ಎಲ್ಲರೂ ಈ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಯಾಕಂದರೆ ಯಾರಿಗೆ ಗೊತ್ತಾಗಲ್ಲ ಇನ್ಫಾರ್ಮೇಷನು. KCET ಯಾವಾಗ ಯಾವ ಕ್ಷಣದಲ್ಲಿ ಯಾವ್ದು ಇನ್ಫಾರ್ಮೇಷನ್ ಕಳಿಸ್ತಾರೆ, ನೋಟಿಫಿಕೇಶನ್ ಕಳಿಸ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಡಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಮುಂದೆ ಕೂಡ. ಎಕ್ಸಾಮ್ ಬರೆದ ತಕ್ಷಣ ಆಪ್ಷನ್ ಎಂಟ್ರಿ ಹೇಗೆ ಅಪ್ಲೈ ಮಾಡೋದು, ಮತ್ತು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದು ಹೇಗೆ, ಮತ್ತು ಯಾವ ಕಾಲೇಜು ಸಿಗುತ್ತೆ, ಯಾವ ಕಾಲೇಜ್ ಸಿಗಲ್ಲ, ಯಾವ ಕಾಲೇಜ್ ಎಷ್ಟು ಕಟ್ ಆಫ್ ಇದೆ, ಮತ್ತು ನಿಮಗೂ ಯಾವ ಕೋರ್ಸ್ ಮಾಡೋಕ್ಕೆ, ಇಂಜಿನಿಯರ್ ಮಾಡಬೇಕಾ ಇಲ್ಲ ಯೋಗ ನ್ಯಾಚುರೋಪತಿ ಮಾಡಬೇಕಾ, ಬಿ ಫಾರ್ಮ್ ಮಾಡಬೇಕಾ ಮತ್ತು ಫಾರ್ಮಡಿ ಮಾಡಬೇಕಾ, ಮತ್ತು ನೀವು BSc ನರ್ಸಿಂಗ್ ಮಾಡಬೇಕಾ ಮತ್ತು BSc ಅಗ್ರಿಕಲ್ಚರ್ ಮಾಡಬೇಕಾ, ಇಲ್ಲ ಅಂದರೆ ನೀವು ನೀಟಲ್ಲಿ ಇಂಟ್ರೆಸ್ಟ್ ಇದೆ. ನೀಟಲ್ಲಿ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಪ್ರಿವಿಯಸ್ ಕ್ಲಾಸು. ಸೊ ಆ ಚಾನಲ್ ಕೂಡ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕಳಿಸಿರ್ತೀನಿ. ಸೊ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ಯೂಸ್ಫುಲ್ ಇದೆ ಈ ವಿಡಿಯೋ. ಯಾಕಂದರೆ ನೀವು ಏನೋ ಒಂದು ಕನಸು ಕಾಣ್ತೀರಿ, ಡಾಕ್ಟರ್ ಆಗಬೇಕಂತ, ಇಂಜಿನಿಯರ್ ಆಗಬೇಕಂತ, ಮತ್ತು ಕೆಲವೊಂದು ನೀವು ದೊಡ್ಡ ಕನಸು ಕಂಡಿರ್ತೀರಿ. ಸೊ ಆ ಕನಸನ್ನು ನಾನು ನನಸು ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಸೊ ಈ ವಿಡಿಯೋನು ನೋಡಿ, ಮತ್ತು ಮುಂದಿನ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ. ಯಾಕಂದರೆ ಇದು ಭಾಳ ಕರ್ನಾಟಕದಲ್ಲಿ ಎಷ್ಟೋ ಸ್ಟೂಡೆಂಟ್, ನೂರಾರು ಲಕ್ಷಗಟ್ಟಲೆ ಸ್ಟೂಡೆಂಟ್ ಇರ್ತಾರೆ, ಅವ್ರಿಗೆ ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಸೊ ನಾನು ಈ ವಿಡಿಯೋ ಮಾಡಕತ್ತೀನಪ್ಪ ಅಂತಂದರೆ ನಿಮಗೆ ಯೂಸ್ಫುಲ್ ಇದೆ, ಸ್ಟೂಡೆಂಟ್ಗಳಿಗೆ ಯೂಸ್ಫುಲ್ ಇದೆ. ಸೊ ಮಾಡೋ ಉದ್ದೇಶ ಇದೆ. ಸೊ 2025ನೇ ಸಾಲಿನ ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ, B ಫಾರ್ಮಡಿ, ಕೃಷಿ ವಿಜ್ಞಾನ ಕೋರ್ಸುಗಳಿಗೆ ವೆಟರ್ನರಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಾಮಾನ್ಯ ಪ್ರವೇಶ ಪರೀಕ್ಷೆ ದಿನಾಂಕ 16/4/2025 ಮತ್ತು 17/4/2025 ನಡೆಸಲು ದಿನಾಂಕಗಳನ್ನು ನಿಗದಿಪಡಿಸಿದೆ. ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, KA ದವರು 14ನೇ ತಾರೀಕಿಂದ 17ನೇ ತಾರೀಕುವರೆಗೆ ನಿಮಗೆ ಎಕ್ಸಾಮ್ ಇರ್ತಾರೆ. 16ನೇ ತಾರೀಕು ಬೆಳಗ್ಗೆ 10ವರೆಗೆ ಫಿಸಿಕ್ಸ್ ನಡೆಯುತ್ತೆ, ಅದು 60 ಮಾರ್ಕ್ಸ್ ಇರುತ್ತೆ. ಮತ್ತು 16ನೇ ತಾರೀಕು ಮಧ್ಯಾಹ್ನ 2ವರೆಗೆ ಕೆಮಿಸ್ಟ್ರಿ ಇರುತ್ತೆ, ಅದನ್ನು ಕೂಡ 60 ಮಾರ್ಕ್ಸ್ ಇರುತ್ತೆ. 17ನೇ ತಾರೀಕು ಗುರುವಾರ ಇರುತ್ತೆ, ಬೆಳಗ್ಗೆ 10ವರೆಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಅದನ್ನು 60 ಮಾರ್ಕ್ಸ್ ಇರುತ್ತೆ. ಮತ್ತು 17ನೇ ತಾರೀಕು ಗುರುವಾರ ಮಧ್ಯಾಹ್ನ 2ವರೆಗೆ ಬಯಾಲಜಿ ಇರುತ್ತೆ, ಅದನ್ನು 60 ಮಾರ್ಕ್ಸ್ ಇರುತ್ತೆ. ಎಲ್ಲರೂ 4 ಸಬ್ಜೆಕ್ಟ್, PCMB ಕೂಡ 4 ಸಬ್ಜೆಕ್ಟ್ 60 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ ರ್ಯಾಂಕಿಂಗ್ ಯಾವ ಥರ ಕೊಡ್ತಾರಪ್ಪ ಅಂತಂದರೆ, ನಿಮ್ಮದು ಇದು CET ಮಾರ್ಕಸ್ ವಿತ್ ನೀವು ಥಿಯರಿಯನ್ನು ಬರ್ದಿರ್ತಿರಲ್ಲ, ಥಿಯರಿ ಇರುತ್ತೆ 600 ಮಾರ್ಕಸ್ ಇರುತ್ತಲ್ಲ, ಇದಕ್ಕೆ ಟ್ಯಾಲಿ ಮಾಡಿ ನಿಮಗೆ ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಸೊ ಏನು ತಲೆ ಕೆಡಿಸ್ಕೋಬೇಡ್ರಿ, ಎಕ್ಸಾಮ್ ಆರಾಮಾಗಿ ಬರ್ರಿ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಒಳ್ಳೇದಾಗುತ್ತಾ, ಕರೆಕ್ಟಾಗಿ ಓದ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಸೊ ಎಲ್ಲರೂ ಓದ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮನೆಯಲ್ಲಿ ಭಾಳ ಬಡತನ ಇರುತ್ತೆ, ಆದರೆ ನಿಮ್ಗೆ ಅಷ್ಟು ಕಣ್ಣು ಬರಲ್ಲ. ಸೆಕೆಂಡ್ PUC ಆದಮೇಲೆ ಗೊತ್ತಾಗುತ್ತೆ ನಿಮ್ಮ ಜೀವನ ಯಾವ ಥರ ಇರುತ್ತೆ, ಹೇಗಿರುತ್ತೆ ಲೈಫು. ಒಂದು ವೇಳೆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಅಂದರೆ ಎಷ್ಟು ಖರ್ಚಾಗುತ್ತೆ, ಎಷ್ಟಿಲ್ಲ, ಭಾಳ ಖರ್ಚಾಗುತ್ತೆ. ಸೊ ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಎಷ್ಟು ಆಗುತ್ತೋ ಅಷ್ಟು ಓದ್ಕೊಳ್ಳಿ. ಯಾಕಂದರೆ ಲೈಫ್ ಮುಂದೆ ವೆರಿ ಹಾರ್ಡ್ ಇರುತ್ತೆ. ಸೊ
ನೀವು ಟೈಮ್ ಇದೆ, ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಲೈಫ್ ಅನ್ನೋದು ಯಾರಿಗೆ ಈಸಿಯಾಗಿ ಕೊಟ್ಟಿರಲ್ಲ, ಕೆಲವೊಂದು ಜನಕ್ಕೆ ಕೊಟ್ಟಿರ್ತಾರೆ, ಬಟ್ ಇನ್ನು ಎಲ್ಲ ಜನರಿಗೆ ಕೊಟ್ಟಿರಲ್ಲ. ಸೊ ಇನ್ನೂ ಟೈಮ್ ಇದೆ, ಓದ್ಕೊಳ್ಳಿ. ಸೊ ಯೂಸ್ಫುಲ್ ಮಾಡ್ಕೊಳ್ಳಿ. ಓಕೆ. ಮತ್ತು ಇನ್ನೊಂದು ನೋಟಿಫಿಕೇಷನ್ನು, ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅಂದರೆ 8/4/2025 ಶುಕ್ರವಾರ ಬೆಳಿಗ್ಗೆ 10 ಇರುತ್ತೆ. 4ನೇ ತರಗತಿ ಮಟ್ಟದ, ಅದು 50 ಮಾರ್ಕ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಏನು ಬರೆದಿದ್ದಪ್ಪ ಅಂತಂದರೆ, CET 2025ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 23/1/2025 ಪ್ರಾರಂಭಿಸಲಾಗುವುದು. ಏನಪ್ಪ ಅಂತಂದರೆ CET ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದರೆ, ಅಪ್ಲಿಕೇಶನ್ ಯಾವಾಗ ಹಾಕಬೇಕಪ್ಪ ಅಂತಂದರೆ 23ನೇ ತಾರೀಕು, ಜನವರಿ 23ನೇ ತಾರೀಕಿಗೆ ಪ್ರಾರಂಭ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಅಭ್ಯರ್ಥಿಗಳಿಗೆ ಲಾಗಿನ್ ಸಂದರ್ಭದಲ್ಲಿ ನಮೂದಿಸುವ ಮೊಬೈಲ್ ಸಂಖ್ಯೆಗೆ OTP ಕಳುಹಿಸಿ ಪ್ರಮಾಣೀಕರಿಸಿದ ನಂತರ ಅರ್ಜಿ ಭರ್ತಿ ಮಾಡಲು ಅವಕಾಶ ನೀಡಲಾಗುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅವರದೇ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ನೀಡಬೇಕು. ಒಂದು ಮೊಬೈಲ್ ಸಂಖ್ಯೆಯನ್ನು ಒಬ್ಬ ಅಭ್ಯರ್ಥಿ ಮಾತ್ರ ಉಪಯೋಗಿಸಬಹುದು. ಮೊಬೈಲ್ ಸಂಖ್ಯೆ ಬದಲಾವಣೆ ಯಾವುದೇ ಹಂತದಲ್ಲಿ ಪರಿಗಣಿಸುವುದಿಲ್ಲ. ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, KEದವರು, ನೀವೇನು ರಿಜಿಸ್ಟ್ರೇಷನ್ ಮಾಡ್ತಿರ್ತಿರಲ್ಲ, ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಒಂದು OTP ಬರುತ್ತೆ. ಆ OTP ಅದು ಕಂಪಲ್ಸರಿ, ಎಲ್ಲದಕ್ಕೂ OTP ಕಂಪಲ್ಸರಿ ಬೇಕಾಗುತ್ತಾ. ನಿಮ್ಮ ಹತ್ತಿರ ನಿಮ್ಮ ಸಪ್ರೇಟ್ ಒಂದು ಫೋನ್ ನಂಬರ್ ಇಟ್ಕೊಳ್ಳಿ. ನಿಮ್ಮ ತಾಯಿ ತಂದಿದ್ದು ಯಾವುದು ಬೇಕಾದ್ರೂ ಕೊಡೋಕೆ ಹೋಗ್ಬಿಡಿ. ಯಾಕಂದರೆ ಯೂಸ್ಫುಲ್ ಇದೆ ಅದು OTP. ನಿಮ್ಮದೇ ಫೋನ್ ಇರಬೇಕು. ಮತ್ತು ಆಮೇಲೆ ಚೇಂಜ್ ಮಾಡ್ತಾರೋ ಇಲ್ಲ, ಒಂದೊಮ್ಮೆ ಆಪ್ಷನ್ಸ್ ಕೊಟ್ಟಿರಲ್ಲ. ಸೊ ಅದು ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿ ನಮೂದಿಸಿದ ಜಾತಿ, ಆದಾಯ ಪ್ರಮಾಣ ಪತ್ರ ಮತ್ತು 371J ಆರ್ಡಿ ಸಂಖ್ಯೆಯ ಆಧಾರದ ಮೇಲೆ ಅಭ್ಯರ್ಥಿಗಳು ಮೀಸಲಾತಿ ವಿವರಗಳನ್ನು ಪಡೆಯಲಾಗುವುದು. ಏನಪ್ಪ ಅಂತಂದರೆ, ಕಾಸ್ಟ್ ಇನ್ಕಮ್ ಮೇಲೆ ಆರ್ಡಿ ನಂಬರ್ ಇರುತ್ತೆ, ಮತ್ತು ಇನ್ಕಮ್ ಮೇಲೆ ಆರ್ಡಿ ನಂಬರ್ ಇರುತ್ತೆ, ಮತ್ತು 371 ಅಂದರೆ ಹೈದರಾಬಾದ್ ಕರ್ನಾಟಕ, ಅದರ ಆ ಅಪ್ಲಿಕೇಶನ್ ಮೇಲೆ ಕೂಡ ಆರ್ಡಿ ಸಂಖ್ಯೆ ಇರುತ್ತೆ. ಅದೇನು ಅಪ್ಲಿಕೇಶನ್ ಹಾಕುವಾಗ, KCET ಅಪ್ಲಿಕೇಶನ್ ಹಾಕುವಾಗ ನೀವು KCET ಅಪ್ಲಿಕೇಶನ್ ಹಾಕುವಾಗ ನೀವು ಆರ್ಡಿ ಸಂಖ್ಯೆಯನ್ನು ಅಪ್ಲೈ ಮಾಡ್ತೀರಿ. ಆ ಆರ್ಡಿ ಸಂಖ್ಯೆ ಅಪ್ಲೈ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಸೇರಿದವರು, ನಿಮ್ಮದು ಇನ್ಕಮ್ ಇಷ್ಟಿದೆ ಎಲ್ಲ, ಅದು ಆನ್ಲೈನಲ್ಲೇ ವೆರಿಫೈ ಆಗುತ್ತಾ. ಸೊ ನೀಟಾಗಿ ಹಾಕ್ಕೊಳ್ಳಿ. ಅದೇ ರೀತಿ ಸ್ಯಾಟ್ಸ್ ಸಂಖ್ಯೆ ಆಧಾರದ ಮೇಲೆ ಅಭ್ಯರ್ಥಿಯ ವ್ಯಾಸಂಗದ ವಿವರಗಳು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ಅಂದರೆ ನೀವು ಹೈಸ್ಕೂಲಲ್ಲಿ ಮತ್ತು ಸ್ಕೂಲಲ್ಲಿ ಎಷ್ಟು ನಂಬರ್ ಇರುತ್ತಲ್ಲ, ಅದು ನೀವು ಎಲ್ಲೆಲ್ಲಿ ಕಲ್ತಿರೋದು ಗೊತ್ತಾಗ್ಬಿಡುತ್ತೆ. ನೀವು ಈ ಸ್ಕೂಲಲ್ಲಿ ನೀವು ಕಲ್ತಿದ್ದೀರಾ ಅಂತ ಸ್ಯಾಟ್ಸ್ ಐಡಿಯಿಂದ ಗೊತ್ತಾಗುತ್ತೆ. ಓಕೆನಾ. ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಂತರ ಅಭ್ಯರ್ಥಿಗಳಿಗೆ ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು. ಅಂದರೆ ಈ ಸರ್ತಿ ಪ್ರಿಯಸಿ ಅವರು ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಯಾವುದೋ ಆಪ್ಷನ್ಸ್ ಇದ್ದಿಲ್ಲ. ಫಸ್ಟ್ ಟೈಮ್ ಈ ಥರ ಕೊಟ್ಟಿದ್ದಾರೆ ಕ್ಲೇಮ್ ಸರ್ಟಿಫಿಕೇಟ್ ಅಂತ. ಯಾವುದೇ ಕ್ಲೇಮ್ ಸರ್ಟಿಫಿಕೇಟ್ ಅಂದರೆ ನೀವು ಹೈದರಾಬಾದ್ ಕರ್ನಾಟಕ ಅದೊಂದು ಕ್ಲೇಮ್ ಸರ್ಟಿಫಿಕೇಟ್ ಬರುತ್ತೆ, ಮತ್ತು SN ಕೋಟಾ ಅದನ್ನು ಕೂಡ ಕ್ಲೇಮ್ ಸರ್ಟಿಫಿಕೇಟ್ ಬರುತ್ತೆ. ಅದೇ ಥರದ ಯಾವ್ಯಾವ ಕ್ಲೇಮ್ ಇರುತ್ತೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಈ ಥರ ಕ್ಲೇಮ್ ಸರ್ಟಿಫಿಕೇಟ್ ಬರುತ್ತೆ. ಅದು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜೊತೆಗೆ ನೀವು KCET ಅಪ್ಲಿಕೇಶನ್ ಹಾಕಿರುತ್ತಲ್ಲ, ಅದು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ನಮೂದಿಸಿದರೆ ಅಂಥ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಕಚೇರಿ, ಕಾಲೇಜಿಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ನಂತರ ದಿನಗಳಲ್ಲಿ CET ಫಲಿತಾಂಶ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಅಂದರೆ ಅಲ್ಲೇ ನೀವು ಕ್ಲೇಮ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ತಿರಲ್ಲ, ಅಪ್ಲೈ ಆದಮೇಲೆ ನೀವು ಆ ಅಪ್ಲಿಕೇಶನ್ ಮೇಲೆ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರಬೇಕು. ಅಂದರೆ ಮಾತ್ರ ನೀವು ಎಲ್ಲಪ್ಪ ಅಂತಂದರೆ ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಅಂದರೆ ಎಲ್ಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಏನು ಹೇಳಿದಾರಪ್ಪ ಅಂತಂದರೆ ನೋಡಿ, ಕ್ಲೇಮ್ ವೆರಿಫೈಡ್ ಆರ್ ಕ್ಲೇಮ್ ನಾಟ್ ವೆರಿಫೈಡ್, ನಾಟ್ ಕ್ಲೇಮ್ಡ್ ಎಂದು ಕ್ಲೇಮ್ಡ್ ವೆರಿಫೈಡ್ ಆರ್ ಕ್ಲೇಮ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ ನಮೂದಾಗಿದ್ದರೆ ಅಭ್ಯರ್ಥಿಗಳು ಎರಡನೇ PUC ಅಥವಾ 12ನೇ ತರಗತಿಯ ವ್ಯಾಸಂಗ ಮಾಡುತ್ತಿರುವ ಆಯಾ ಕಾಲೇಜು ಭರ್ತಿ ಮಾಡಿದ ಅರ್ಜಿಯನ್ನು ಮತ್ತು ಕ್ಲೇಮ್ಸ್ ಮಾಡಿರುವ ಎಲ್ಲ ಮೂಲ ದಾಖಲೆಗಳನ್ನು ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸೆಟ್ ಪ್ರತಿಗಳು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ. ಕಾಲೇಜಿನವರು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಪರಿಶೀಲನೆ ಮಾಡಿದ ನಂತರ ಅಭ್ಯರ್ಥಿಯ ವಿವರವನ್ನು ನಮೂದಿಸುತ್ತಾರೆ. ಏನಪ್ಪ ಅಂದರೆ ಕ್ಲೇಮ್ ಸರ್ಟಿಫಿಕೇಟ್ ಏನಾದರೂ ಡೌನ್ಲೋಡ್ ಮಾಡ್ಕೋತಾರೆ, ಅದರ ಮೇಲೆ ಕ್ಲೇಮ್ಡ್ ವೆರಿಫೈಡ್ ಆರ್ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೇಮ್ಡ್ ಅಂತ ಬರುತ್ತಲ್ಲ, ಆ ಥರ ಅಪ್ಲಿಕೇಶನ್, ಆ ಥರ ಸ್ಲಿಪ್ ಡೌನ್ಲೋಡ್ ಆದರೆ ನೀವು ಕಾಲೇಜಿಗೆ ಹೋಗಲೇಬೇಕಾಗತ್ತೆ. ನೀವು ಸೆಕೆಂಡ್ PUCಯಲ್ಲಿ ಸ್ಟಡಿ ಮಾಡ್ತಿರ್ತಾರಲ್ಲ, ಅಲ್ಲಿ ಹೋಗಿ ನೀವು ಆ ಸರ್ಟಿಫಿಕೇಟ್ನೆಲ್ಲ ಸಹಿ ಮಾಡಿಸಲೇಬೇಕಾಗುತ್ತಾ. ಓಕೆನಾ. ಕೊಟ್ಟಿದ್ದಾರೆ. ಮತ್ತು ಪ್ರತಿ ಹಂತದ ಪ್ರಕ್ರಿಯೆ ಕುರಿತು ಅಭ್ಯರ್ಥಿ ಮೊಬೈಲ್ ಸಂದೇಶ
ಸ್ವೀಕೃತವಾಗುತ್ತದೆ. ಮೊದಲೇ ಹೇಳಿದಲ್ಲ, ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್ ಅಂತ. ಪೇರೆಂಟ್ಸ್ ನಂಬರ್ ಕೊಡೋಕೆ ಹೋಗ್ಬೇಡಿ. ನಿಮ್ಮ ನಂಬರ್ ಏನಿರುತ್ತಲ್ಲ ಆ ನಂಬರ್ ಇಷ್ಟ ಕೊಡಿ. ನಿಮ್ಮ ಹತ್ರ ಫೋನ್ ಇರ್ತದಲ್ಲ ಆ ಫೋನ್ ನಂಬರ್ ಕೊಡಿ. ಅದಕ್ಕೆ ಹೇಳಕತ್ತಾರೆ ಅವರು ಕೆ ಇದವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೆ ನಿಮ್ಮ ಫೋನ್ ನಾವು ಕಳಿಸ್ತೀವಿ. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡುವಾಗ ಫೋನ್ ನಂಬರ್ ನಿಮ್ಮದೇ ಕೊಡಿ. ಓಕೆನಾ? ಪ್ರಾಧಿಕಾರವು ರಾಜ್ಯದಲ್ಲಿರುವ ಎಲ್ಲ PUC ಕಾಲೇಜುಗಳಲ್ಲಾಗಿ ನೀಡಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಿ ಸೂಚಿಸಲಾಗಿದೆ. ಕಾಲೇಜಿನವರು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳನ್ನು ವಿವರಗಳನ್ನು ಪಡೆದು ಪರಿಶೀಲನೆ ಮಾಡೋ ತಂತ್ರಾಂಶ ಸಿದ್ಧಪಡಿಸಿದೆ. ನೋಡು, ಇದು ಕೂಡ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು BO ಕಚೇರಿ ಪರಿಶೀಲನೆಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ಅಭ್ಯರ್ಥಿಗಳು BE ಕಚೇರಿಗೆ ಪರಿಶೀಲನೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಈ ಸಾರ್ತಿ ಆಫ್ಲೈನ್ ವೆರಿಫಿಕೇಷನ್ ಇಲ್ಲ, ಆಫ್ಲೈನ್ ವೆರಿಫಿಕೇಷನ್ ಇಲ್ಲ, ಆನ್ಲೈನ್ ವೆರಿಫಿಕೇಷನ್ ಇದೆ. ಅದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, BO ಆಫೀಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ವಿಶೇಷ ಕ್ಯಾಟಗರಿಗಳಾದ SC, ಕ್ರೀಡೆ, ಸೈನಿಕ, ಮಾಜಿ ಸೈನಿಕ, CFF, ಮಾಜಿ CFF, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಆಂಗ್ಲೋ ಇಂಡಿಯನ್ಸ್ ಕೋಟಾದ ಅಡಿಯಲ್ಲಿ ಮೀಸಲಾತಿ ಬಯಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರವನ್ನು KEನಲ್ಲಿ ಖುದ್ದಾಗಿ ಸಲ್ಲಿಸುವ ಪ್ರತ್ಯೇಕವಾಗಿ ಪರೀಕ್ಷೆ ನಂತರ ದಿನಾಂಕಗಳನ್ನು ನೀಡಲಾಗುವುದು. ಏನಪ್ಪ ಅಂತಂದ್ರೆ ನಿಮ್ಮ ವಿಶೇಷ ಕೋಟಾ ಇರ್ತದಲ್ಲ, ಸ್ಪೋರ್ಟ್ಸ್ ಬಾಯ್ ಮತ್ತು ಯಾವುದೇ ಆದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಇದು ಮೀಸಲಾತಿ ಬರುತ್ತಾ. ಇದಕ್ಕಂತೆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಡೇಟ್ ಇರುತ್ತೆ, ಆ ಡೇಟ್ ಕೂಡ ಅವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. CET 2025 ಅರ್ಜಿಯು ಎಲ್ಲ ಕೋರ್ಸ್ಗಳಿಗೆ ಸಾಮಾನ್ಯ ಅರ್ಜಿಯಾಗಿದ್ದರಿಂದ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ಯ ಪ್ರವೇಶಾತಿಗೆ ಅಭ್ಯರ್ಥಿಗಳು CET 2025ಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತದೆ. ಏನಪ್ಪ 2025 ನೀವು 2020ರಲ್ಲಿ ನೀವು CET ಅಪ್ಲಿಕೇಶನ್ ಹಾಕ್ತಿರಲ್ಲ, ಅದು ಹಾಕಿದ ತಕ್ಷಣ ನೀವು CET ಪೇಮೆಂಟ್ ಮಾಡಬೇಕಾಗುತ್ತಾ. ಅದು ಕಂಪಲ್ಸರಿ ನೀವು ಪೇಮೆಂಟ್ ಮಾಡಲೇಬೇಕು. ಏನು ಪಾವತಿ ಏನಿರುತ್ತಾ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡುವಾಗ ನಿಮ್ಮ ಹತ್ರ ಇದ್ದರೆ ಅದು ನಿಮಗೆ ಒಳ್ಳೆಯದು. ಅದೇ ರೀತಿ ಆರ್ಕಿಟೆಕ್ಚರ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿಗೆ CET 2025ರಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಅಂದರೆ ಏನಪ್ಪ BPT ನೀವು ಅಂದರೆ ಅದೇ ರೀತಿ ಆರ್ಕಿಟೆಕ್ಚರ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿಗೆ CET 2025 ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಮತ್ತು ಈ CET ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ, ಹಾಕುವಾಗ BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಅದಕ್ಕೆ ಸಪ್ರೇಟ್ ಅಂತ ಅಪ್ಲಿಕೇಶನ್ ಬಿಟ್ಟಿರ್ತಾರೆ. ಅದು ಅಪ್ಲಿಕೇಶನ್ ಹಾಕಬೇಕಾಗುತ್ತಾ, ಕಡ್ಡಾಯವಾಗಿದೆ. ಈ ಬಾರಿ ವಿದ್ಯಾರ್ಥಿಗಳು ಯಾವುದೇ ದಾಖಲೆಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು ಅಗತ್ಯವಿರುವುದಿಲ್ಲ. KEದವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾಯಿರ್ತಾರಲ್ಲ ಆವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತಾ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾಯಿರ್ತಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತಾ, ಯಾವುದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಕತ್ತಾರೆ. ಸೊ ಅಪ್ಲೋಡ್ ಮಾಡಬೇಕಾಗತ್ತಾ, ಬಟ್ ಏನೇನು ಅಪ್ಲೋಡ್ ಮಾಡಬೇಕಪ್ಪ ಅಂತಂದರೆ ಫೋಟೋ, ಸಿಗ್ನೇಚರು ಮತ್ತು ಥಂಬು ಇವೆಲ್ಲ ಅಪ್ಲೋಡ್ ಮಾಡಬೇಕಷ್ಟೇ. ಉಳಿಕೆದು ಯಾವುದು ಕೂಡ ಅಪ್ಲೋಡ್ ಮಾಡೋದು ಅಗತ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಕೆಲವೊಂದು ಸ್ಟೂಡೆಂಟ್ಗಳಿಗೆ ಈ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಎಕ್ಸಾಮ್ ಆದ ನಂತರ ಮತ್ತು ಎಡಿಟ್ ಆಪ್ಷನ್ಸು ಮತ್ತು ಅಪ್ಲಿಕೇಶನ್ ಯಾವ ಹಾಕಬೇಕು ಮತ್ತು ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿ ಮಾಡಬೇಕು ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು CET ಅಪ್ಲಿಕೇಶನ್ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಯಾವಾಗಿಲ್ಲ ಎಲ್ಲ ಡೇಟ್ ಅನೌನ್ಸ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು